ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ಹೇಳ್ಕೊಡ್ದಪ್ಪ ಅಂತಂದ್ರೆ ಪಲಾವ್ ಮಾಡ್ಬೇಕಂತ ಮಾಡೀನಿ ರೀ ಫ್ರೆಂಡ್ಸ್. ಈಗ ಅದಕ್ಕೆ ಬೇಕಾಗೋ ಸಾಮಗ್ರಿ ಏನೇನಂತ ನೋಡೋಣ ಬರ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಗಜ್ರಿ ಕಟ್ ಮಾಡಿ ಇಟ್ಕೊಂಡೀನಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ರೀ ಮತ್ತು ಬಟಾಟಿ ರೀ, ಆಮ್ಯಾಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ರೀ, ಸಣ್ಣದೊಂದು 2 ಸೌಂತಿಕಾಯಿ ಕಟ್ ಮಾಡ್ಕೊಂಡೀನಿ ರೀ. ಸಾರಿ ಫ್ರೆಂಡ್ಸ್, 2 ಟಮಾಟೊ ಕಟ್ ಮಾಡ್ಕೊಂಡೀನಿ ರೀ, 1 ನಿಂಬೆ ಹಣ್ಣು ತೊಗೊಂಡೀನಿ ರೀ, ಸ್ವಲ್ಪ ಶೇಂಗದ ಕಾಳು ತೊಗೊಂಡೀನಿ ರೀ ಫ್ರೆಂಡ್ಸ್. ಇದಕ್ಕೆ ನೋಡ್ರಿ ಸ್ವಲ್ಪ ಸಬ್ಸಿ ಪಲ್ಯ ತೊಗೊಂಡೀನಿ ರೀ, ಸ್ವಲ್ಪ ಮೆಂತ್ಯ ಪಲ್ಯ ತೊಗೊಂಡೀನಿ ರೀ, ಸ್ವಲ್ಪ ಕರಿಬೇವು ತೊಗೊಂಡೀನಿ ರೀ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತ್ರಿ. ಇದ್ರೊಳಗೆ ಮಸಾಲೆ ಪೌಡ್ರ್ ತೊಗೊಂಡೀನಿ ರೀ, ಲವಂಗ, ಕಾಳು ಮೆಣಸು, ಚಕ್ಕಿ ಮತ್ತು ಎಲೆ ತೊಗೊಂಡೀನಿ ರೀ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡೋಣ. ಮತ್ತು ರೀ ಫ್ರೆಂಡ್ಸ್, ಸ್ವಲ್ಪ ಸೋಯಾಬೀನ್ ತೊಗೊಂಡೀನಿ ರೀ ಅದಕ್ಕೆ ಹಾಕಕ್ಕೆ. ಈಗ ಬುಗುಣಿಕಾಯಿ ಹಾಕಿಟ್ಟಿನಿ ರೀ ಫ್ರೆಂಡ್ಸ್, ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ರೀ. ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ ಫ್ರೆಂಡ್ಸ್. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ರೀ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿನೇ ಬೇಕು ರೀ ಎಣ್ಣೆ. ಇದಕ್ಕೆ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡೀನಿ ರೀ ಫ್ರೆಂಡ್ಸ್. ಎಣ್ಣೆ ಕಾಯ್ಬೇಕು ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದ್ರೊಳಗೆ ಇನ್ನೂ ಸ್ವಲ್ಪ ಲೋಡ್ ಮಾಡ್ತೀನಿ ರೀ. ಸ್ವಲ್ಪ ಹವೇಸ್ ಕಾಳು ತೊಗೊಂಡೀನಿ ರೀ, ಒಂದು ಸ್ವಲ್ಪ ಮೆಂತ್ಯ ಕಾಳು ತೊಗೊಂಡೀನಿ ರೀ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ರೀ ಫ್ರೆಂಡ್ಸ. ಈಗ ನೋಡಿರಿ ಎಣ್ಣೆ ಕಾಯ್ಬಿಡ್ತೀನಿ ರೀ ಫ್ರೆಂಡ್ಸ. ಎಣ್ಣೆ ಕಾದೈತ್ರಿ. ಈಗ ಅದಕ್ಕೆ ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕೋತೀನಿ ರೀ ಫ್ರೆಂಡ್ಸ್. ಅವು ನೋಡಕಡಿ. ಈಗ ನೋಡಿರಿ ಜೀರಿಗೆ ಹಾಕೊಂಡ್ರಿ ಫ್ರೆಂಡ್ಸ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಅದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕೋತೀನಿ ರೀ ಫ್ರೆಂಡ್ಸ. ಅದರೊಳಗೆ ಸ್ವಲ್ಪ ಮೆಂತ್ಯ ಕಾಳು ಹಾಕೋತೀನಿ ರೀ ಫ್ರೆಂಡ್ಸ. ಮೆಂತ್ಯ ಕಾಳು ಹಾಕೊಂಡ್ರಿ. ಈಗ ಇದು ನೋಡಿರಿ ಎಲ್ಲ ಮಸಾಲೆ ನೋಡಿರಿ, ಚಕ್ಕಿ, ಕಾಳು ಮೆಣಸು, ಲವಂಗ ಎಲ್ಲ ಹಾಕೋತೀನಿ ರೀ ಫ್ರೆಂಡ್ಸ್ ಇದ್ರೊಳಗೆ. ಧನಿಯಾ ಕಾಳು ಅಂತಾರೆ ಫ್ರೆಂಡ್ಸ್. ಇದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹಳೇಸ್ ಕಾಳು ಅಂತೀವಿ. ಅವನ್ನ ಹಾಕೋತೀನಿ. ಇದಕ್ಕೆ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಕಟ್ ಮಾಡಿಕೊಂತ ಟೊಮೆಟೊ ಹಾಕೋತೀನಿ. ಟೊಮೆಟೊ ಹಾಕಿದಾಗ ಕಲರ್ ಚೆಂದ ಬರ್ತೈತೆ ಅಂತ ಅದಕ್ಕೆ ಟೊಮೆಟೊ ಹಾಕೋತೀನಿ ರೀ. ಫ್ರೈ ಆಗ್ಬೇಕು ಫ್ರೆಂಡ್ಸ್. ಈಗ ಆಗೈತೆ ರೀ. ಕಟ್ ಮಾಡಿದ್ದೀನಿ ಅಂತ ಉಳ್ಳಾಗಡ್ಡಿ ಹಾಕೋತೀನಿ. ಇವು ಒಂದೊಂದಾಗಿ ಹಾಕೊಂಡ್ರೆ ಚೆಂದಾಗಿ ಫ್ರೈ ಹಾಕೋರಿ. ಒಮ್ಮೆ ಹಾಕಿದ್ರೆ ಸರಿಯಾಗಿ ಅಂತ ಇದೊಂದು 2 ನಿಮಿಷ ಫ್ರೈ ಆಗಬೇಕು ಅಂತ. ಸಾರಿ ಫ್ರೆಂಡ್ಸ, ಇದು ಎಲ್ಲಿ ಯಾವಾಗ ಎಣ್ಣೆ ಒಳಗೆ ಹಾಕ್ಕೋಬೇಕಿತ್ತು, ನೆನಪಾಗಿದ್ದು ಮಾಡ್ತೀನಿ ರೀ ಹೇಳೋದ್ರಾಗ. ಇದು ಒಂದು ಇಲ್ಲಿ ಹಾಕೋತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಉಳ್ಳಾಗಡ್ಡಿ ಫ್ರೈ ಆಗ್ಯಾವ್ರಿ. ಈಗ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತೀನಿ ರೀ.
ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿರಿ. ಸ್ವಲ್ಪ ಹಾಕೋಕೆ ನೋಡಿ ಫ್ರೆಂಡ್ಸ್. ಏನು ನೋಡಿ ಅದೆಲ್ಲ ಗೋಲ್ಡನ್ ಕಲರ್ ಬಂದೈತಿ. ಈಗಿರುತ್ತೆ ಗಜ್ಜರಿ ಮತ್ತು ಸೌಂತಿಕಾಯಿ ಹಾಕೋತೀನಿ ರೀ ಫ್ರೆಂಡ್ಸ್. ಬಟಾಟಿ ಲಾಸ್ಟಿಗೆ ಹಾಕೋತೀನಿ ರೀ, ಯಾಕಂದ್ರೆ ನೀರು ಬಿಡ್ತಾರೆ ಫ್ರೆಂಡ್ಸ್. ಅದು ಇದ್ರ ಸಂಬಂಧ ಲಾಸ್ಟ್ ಹಾಕೋಬೇಕು ರೀ. ಫ್ರೈ ಆಗಬೇಕು ರೀ. ಆಗೈತೆ ನೋಡ್ರಿ ಫ್ರೆಂಡ್ಸ್. ನೋಡಿದ್ರಿ ನಾನು ಶೇಂಗದ ಕಾಳು ಹಾಕೋತೀನಿ ರೀ. ಚಲೋ ಹೋಗ್ಬೇಕಂದ್ರೆ ಎಲ್ಲ ಥರ ಎಣ್ಣೆ ಫ್ರೈ ಆಗಿರ್ತೈತಿ. ಸ್ವಲ್ಪ ಎಣ್ಣೆ ಜಾಸ್ತಿನ ಹಿಡಿತೈತಿ ಇದಕ್ಕೆ. ಮನೆಯೊಳಗೆ ಫ್ರೈ ಮಾಡಿ ನೋಡ್ರಿ, ಮಸ್ತ್ ಆಗ್ತೈತಿ ಫ್ರೆಂಡ್ಸ್ ಮಾಡಿದ್ರೆ. ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಫ್ರೈ ಆಗೈತ್ರಿ. ಇದಕ್ಕೆ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡ್ರಿ. ಆಲೂಗಡ್ಡೆ ಅಂದ್ರೆ ಉತ್ತರ ಕರ್ನಾಟಕ ಕಡೆ ಬಟಾಟೆ ಅಂತೇವ್ರಿ. ಇವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕಡಿಮೆ ಹಿಡಿತೈತ್ರಿ. ಇನ್ನೊಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ರೀ. ಇನ್ನೂ ಫ್ರೈ ಆಗಬೇಕು ಅದು. ಎಲ್ಲಿ ಸ್ಕಿಪ್ ಮಾಡಲಾರ್ದನ ನೋಡ್ರಿ ಫ್ರೆಂಡ್ಸ್, ಭಾಳ ಚೆನ್ನಾಗೈತ್ರಿ ಒಗ್ಗರಣೆ. ಈಗ ನೋಡ್ರಿ ಇದಕ್ಕೆ ಕಟ್ ಮಾಡಿಟ್ಕೊಂಡಂಥ ಮೆಂತ್ಯ ಪಲ್ಯ, ಸಬ್ಬಸ್ಗೆ ಪಲ್ಯ ಹಾಕ್ತೀನಿ ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪ ಜಾಸ್ತಿ ತಿರುಗೈತಿ ಫ್ರೆಂಡ್ಸ್, ಇಲ್ಲ ಅಂತ ತಳ ಹಿಡಿತೈತಿ ರೀ. ಈಗ ನೋಡಿ కొంచెం ಫ್ರೈ ಆಗೈತ್ರಿ. ಅದಕ್ಕೆ ಇದು ಸ್ವಲ್ಪ ಮಸಾಲೆ ಹಾಕೊಂಡು ಕುಟ್ಟು ಮಾಡಿಟ್ಟಿದ್ರಿ. ನೋಡಿ ಫ್ರೆಂಡ್ಸ್, 1 ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಹಾಕ್ತೀನಿ ರೀ ಫ್ರೆಂಡ್ಸ್. ಎಲ್ಲ ಫ್ರೈ ಆಗೈತ್ರಿ. ನೋಡ್ರಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ಕಲರ್. 1 ಟೀ ಸ್ಪೂನ್ ಅಷ್ಟು ಹಾಕೊಂಡ್ರಿ ಫ್ರೆಂಡ್ಸ್. ಇದು ಚೂಡಮಜ್ಜಿ ಆಯ್ತು. ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಫ್ರೈ ಐತ್ರಿ. ಇದಕ್ಕೆ 1 ನಿಂಬೆ ಹಣ್ಣಿಂದ ರಸ ಹಾಕೋತೀನಿ. ಫ್ರೈ ಆಗಿಂದ ಸ್ಲೋ ಫ್ಲೇಮಲ್ಲಿ ಇಡಬೇಕು ಫ್ರೆಂಡ್ಸ್ ಗ್ಯಾಸ್. ನಿಂಬೆ ಹಣ್ಣಿನ ರಸ ಹಾಕೋಬೇಕು ಇದಕ್ಕೆ. ಕಟ್ ಮಾಡಿಟ್ಕೊಂತ ಸಾರಿ ಫ್ರೆಂಡ್ಸ್ ನೆನೆಸಿಟ್ಕೊಂಡಂಥ
ಸೋಯಾಬೀನ್ ಹಾಕ್ಕೊಂಡ್ರಿ. ನೀವು ಸಣ್ಣದಾಗಿ ಬೇಕಂದ್ರೆ ಕಟ್ ಮಾಡಿ ಹಾಕೋಬೋದು ಫ್ರೆಂಡ್ಸ್. ನಾ ಇಲ್ಲಿ ಕಟ್ ಮಾಡಿಲ್ರಿ, ಹಿಂಗೆ ಹಾಕೊಂಡಿಲ್ರಿ ಪೂರ. ನೋಡಿರಿ ಎಲ್ಲ ಸೇರಿಸಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಇಲ್ಲಿ ಬರಲ್ರಿ ಫ್ರೆಂಡ್ಸ್, ಅದಕ್ಕೆ ಮತ್ತೆ ಹೇಳ್ತೀನಿ ರೀ. ನೋಡಿರಿ ಎಲ್ಲ ರೆಡಿ ಆಗಿತ್ತು ಒಬ್ಬರು. ನೋಡಿರಿ ಫ್ರೆಂಡ್ಸ್, ಒಂದು ಎಷ್ಟು ಹತ್ತಿದ್ದಷ್ಟು ಅನ್ನ ಮಾಡಿದ್ದೀನಿ ಇದ್ರೊಳಗೆ. ಇದಕ್ಕೆ ಅನ್ನ ಹಾಕೋತೀನಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಬಿರಿಯಾನಿ ಸೇಮ್ ಆಯ್ತು ನೋಡ್ರಿ. ಪಲಾವ್ ಥರ ಅನ್ಸಂಗೆ ಇಲ್ರಿ ಇದು. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಹೆಂಗಾಗೈತ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ತರಿಯಾದ ಪಲಾವ್ ರೆಡಿ ಆಗೈತೆ ನೋಡ್ರಿ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಫ್ರೆಂಡ್ಸ್. ಇದನ್ನು ನೋಡ್ರಿ ಪಲಾವ್ ಥರ ಅನ್ಸೋದೇ ಇಲ್ಲರಿ ಫ್ರೆಂಡ್ಸ್. ಇದನ್ನು ನೋಡಿದ್ರೆ ಬಾಯಾಗ ನೀರು ಬರತ್ತವ್ರಿ. ಇದನ್ನು ನೋಡ್ರಿ ಬಿರಿಯಾನಿ ಸೇಮ್ ಆಕೈತ್ರಿ ಫ್ರೆಂಡ್ಸ. ನೀವು ಟ್ರೈ ಮಾಡಿರಿ, ಒಮ್ಮೆ ಟ್ರೈ ಮಾಡಿ ಹೆಂಗಾಗೈತಿ ಅಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನಾ ಮಾಡೋ ದಿನ ಹೊಸ ವಿಡಿಯೋ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.